ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಇವಾಗ ಅಂದರೆ ಆವಾಗೆಲ್ಲ ತೋರಿಸಿದ್ದು ರೇಷ್ಮೆ ಸೀರೆಸ್ ಆಯಿತು. ಇವಾಗ ಸಿಂಪಲ್ ಆಗಿರೋ ಸೀರೆಸ್ನ ಶೋ ಮಾಡ್ತೀನಿ ಬನ್ನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ, ಪರ್ಪಲ್ ಕಲರು ಬ್ಲೌಸು ಮತ್ತು ಸ್ಕೈ ಬ್ಲೂ ಕಲರ್ ಸ್ಯಾರಿ. ಇದಂತೂ ತುಂಬ ಅಂದರೆ ತುಂಬ ಇಷ್ಟವಾಗಿರೋ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿದ್ದೀರಲ್ವ. ನನಗಂತೂ ತುಂಬ ಇಷ್ಟ ಆಗಿರೋ ಸ್ಯಾರಿ. ಮೈಸೂರು ತುಂಬ ಸಾಫ್ಟಾಗಿದೆ, ತುಂಬ ನೀಟಾಗಿ ಕೂರುತ್ತೆ ಅಂತ ಹೇಳ್ಬೋದು. ನೋಡ್ತಿದ್ದೀರಾ ಅಂತ ಯಾರಿಗೆ ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಇಷ್ಟ ಇರಲ್ಲ ಹೇಳಿ. ನೋಡಿ ಇದು ತುಂಬ ಚೆನ್ನಾಗಿದೆ. ಇದು ಪಾರ್ಟ್ 1 ವೀಡಿಯೋಗೆ ಸೇರಬೇಕಿತ್ತು, ಬಟ್ ಮಿಸ್ ಆಗಿ ಈ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ನೋಡಿಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ. ಸಿಂಪಲ್ ಸ್ಯಾರಿ, ಕಾಟನ್ ಸ್ಯಾರಿ. ನೋಡಿ ಫುಲ್ ಮರೂನ್ ಕಲರ್ ಬ್ಲೌಸು, ಪಲ್ಲು ಎಲ್ಲ ಸೇಮ್ ಮರೂನ್ ಕಲರು. ಇದು ಚೆನ್ನಾಗಿದೆ, ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ನೋಡಿ ಚೆನ್ನಾಗಿದೆ. ಸುಮ್ಮನೆ ಇಷ್ಟ ಆದಾಗೆಲ್ಲ ಸ್ಯಾರಿ ತೊಗೊಳ್ಳೋದು, ನೋಡೋಕ್ಕೆ ಹೋದಾಗೆಲ್ಲ. ನೋಡಿ ಇದು ಚೆನ್ನಾಗಿದೆ ಅಂತ ಸ್ಯಾರಿ. ನನಗೆ ತುಂಬ ಇಷ್ಟ ಆಯಿತು. ಕಲರ್ ಅಂತೂ ಫುಲ್ಲು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಅಷ್ಟೇ ಸೇಮ್ ಪಿಂಕ್ ಅಂತಂದರೆ ಪಿಂಕ್ ಅಲ್ಲ, ಒಂಥರ ರೋಸ್ ಪಿಂಕ್ ಅಂತ ಬರುತ್ತಲ್ಲ ಆ ಥರ. ಇದು ತುಂಬ ಚೆನ್ನಾಗಿದೆ, ಒಂಥರ ಕಾಟನ್ ಬ್ಲೆಂಡೆಡಲ್ಲಿರೋದು ಇದು ಸ್ಯಾರಿ. ನೋಡಿ ಎಷ್ಟು ಬ್ಲೌಸು ಮತ್ತು ಪಲ್ಲು ಎಲ್ಲ ಒಂದೇ ಥರ ಸೇಮ್ ಕಾಂಟ್ರಾಕ್ಸ್ಟೇ ಬಂದಿದೆ. ನೋಡಿ ಕ್ಯಾಟ್ಲಾಗ್ ಸ್ಯಾರಿ, ಗೊತ್ತೇ ಇರುತ್ತೆ. ಇದು ನಮ್ಮೂರಲ್ಲಿ ಹಬ್ಬ ಇತ್ತು, ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮನೆ ದೇವ್ರ ಹಬ್ಬ ಮಾಡ್ತಾರಲ್ಲಿ ಪ್ರತಿ ವರ್ಷ. ಹಬ್ಬಕ್ಕೆ ಅಂತ ತಗೊಂಡಿದ್ದು. ಆ್ಯಕ್ಚುಲಿ ಈ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತೀವಿ, ಕ್ಯಾಟ್ಲಾಗ್ ಸ್ಯಾರಿಗಳಲ್ಲಿ ಚೆನ್ನಾಗಿ ಕಾಣ್ತೀವಿ. ನೋಡಿ ಇದು ಈ ಥರ. ಬ್ಲೌಸೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಸ್ಯಾರಿದು. ಬ್ಲೌಸೇನೆ ತುಂಬ ಇಷ್ಟ ಈ ಸ್ಯಾರಿಲಿ. ಇದು ಸ್ವಲ್ಪ ಡಬಲ್ ಕಲರಲ್ಲಿದೆ ನೋಡಿ. ಡಬಲ್ ಏಕೆ ಒಂಥರ 3 ಶೇಡ್ಸ್ ಕಲರ್ಸಲ್ಲಿದೆ ಇದು. ಒಂದು ಎಲ್ಲೋ, ಒಂದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಥರ, ಮತ್ತು ಸ್ಕೈ ರಾಮ ಗ್ರೀನ್ ಥರ, 3 ಥರನೂ ಇದೆ ನೋಡಿ. ಇದೆಲ್ಲ ಫ್ಯಾನ್ಸಿ ಸೀರೆಸು ನಾನು ತೋರಿಸ್ತಿರೋದು ಇವಾಗ. ತುಂಬ ಇಷ್ಟವಾಗಿರೋ ಸೀರೆ ಇದು. ನಾನು 5 ಮಂತ್ಸು ಅಪ್ಪು ಪ್ರೆಗ್ನೆಂಟಲ್ಲ, ಅವ್ನು ಡೆಲಿವರಿ ಆದಮೇಲೆ 5 ಮಂತ್ಸ್ ಆಗಿತ್ತಲ್ಲ, ಆವಾಗ ತೊಗೊಂಡಿದ್ದು ಸ್ಯಾರಿ ಇದು. ನೋಡಿ ಊರಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು 5 ಮಂತ್ಸು ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ, ಆವಾಗ ತೊಗೊಂಡಿದ್ದು ಸ್ಯಾರಿ ಇದು. ಇದು ಅಂದರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ಇದು. ನೋಡಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ಇದು. ಇದು ರಾಮ ಗ್ರೀನು ಮತ್ತು ಇದು ಬ್ಲ್ಯಾಕು. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತು ಹಾಗೆ ತುಂಬ ಸಾಫ್ಟ್. ಇದನ್ನ ಫೋಲ್ಡ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸಾಫ್ಟ್ ಇದು ಸ್ಯಾರಿ. ಇದೂ ಅಷ್ಟೇ, ಇದು ನೆಟೆಡ್ ಸ್ಯಾರಿ. ನೋಡಿ ನೆಟೆಡ್ ಸ್ಯಾರಿ. ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಬ್ಲೌಸು ಇದ್ರ ಸ್ಯಾರಿದು ಆಗ್ತಿಲ್ಲ, ಅಂದರೆ ಆವಾಗ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಬಟ್ ಇವಾಗ ಫುಲ್ ದಪ್ಪ ಆಗಿಬಿಟ್ಟು ಆ ಸ್ಯಾರಿ, ಅದು ಬ್ಲೌಸ್ ಬಂದು ಫುಲ್ ನೆಟೆಡು. ಅದರಿಂದ ಅದು ಸ್ಟಿಚ್ ಬಿಚ್ಚಿದ್ರೂ ನೆಟೆಡ್ ಅಲ್ವಾ, ಅದು ಫುಲ್ ಹರಿದೋಗ್ಬಿಡುತ್ತೆ. ಹಾಗಾಗಿ ಈ ಸ್ಯಾರಿನ ಒಂದು 2 ಟೈಮ್ಸ್ ಹಾಕಿರ್ಬೇಕು ಅಷ್ಟೇ ನಾನು. ಫುಲ್ಲು ಚೆನ್ನಾಗಿದೆ. ಯಾವ್ದಾದ್ರು ರಿಸೆಪ್ಷನ್ನು, ನೈಟ್ ರಿಸೆಪ್ಷನ್ ಹಿಂಗೆ ಹಾಕಿದ್ರೆ ಫುಲ್ ಹೈಲೈಟಾಗಿ ಕಾಣುತ್ತೆ. ಇದು ನೆಟೆಡ್ ಥರ ಸ್ಯಾರಿ. ನೋಡಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಇದು ಸ್ಯಾರಿ. ತುಂಬ ಚೆನ್ನಾಗಿದೆ. ಇದೊಂದು 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಸೇಮ್ ಇದೂ ಅಷ್ಟೆ. ಇದಂತೂ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ತೊಗೊಂಡಿದ್ದು ಸ್ಯಾರಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೇಮ್ ಕಾಲೇಜಲ್ಲಿ ಇದ್ದಾಗ ಫುಲ್ ಸಣ್ಣ ಇದ್ದೆ, ಇವಾಗ ದಪ್ಪ ಆಗಿಬಿಟ್ಟಿದ್ದೀನಿ. ಇದ್ರ ಬ್ಲೌಸು ಆಗ್ತಿಲ್ಲ, ಇದೇ ಥರ ಸೇಮ್ ಕಲರ್ ಬ್ಲೌಸು. ಇದಂತೂ ವೇರ್ ಮಾಡಿದ್ದೀವಿ ಸ್ಯಾರಿನ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಸಿಂಪಲಾಗಿ ಎಷ್ಟು ವೆಯ್ಟ್ಲೆಸ್ ಸ್ಯಾರಿ ಇದು, ಪೇಪರ್ ಸ್ಯಾರಿ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕಲರೂ ಅಷ್ಟೇ, ಇದೂ ಅಷ್ಟೇ. ನೈಟು ರಿಸೆಪ್ಷನ್ಗೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫುಲ್ ಇದೇ ಥರ ವರ್ಕು, ಚಿಕ್ಕ ಚಿಕ್ಕ ಫ್ಲವರ್ ಥರ ಫುಲ್ ಸ್ಯಾರಿ ಫುಲ್ ವರ್ಕ್ ಇದೆ. ಇದ್ರದ್ದು ಪಲ್ಲು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಪಲ್ಲು ಬಂದು ಈ ಥರ ಇದೆ. ಇದೂ ಅಷ್ಟೇ ಫುಲ್ ಟ್ರಾನ್ಸ್ಪರೆಂಟ್ ಸ್ಯಾರಿ. ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಸ್ಯಾರಿ ದೇವ್ರಿಗೆ ತೊಗೊಂಡಿದ್ದು. ಇದು ನನಗೆ ಅಂತ ತೊಗೊಂಡಿದ್ದು ನಾನು ಸ್ಯಾರಿ. ಇದು ಅಂದರೆ ಕಡಿಮೆ ರೈಟೇನೇ ಇದು, ಬಟ್ ಆದರೂ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರದ್ದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದಕ್ಕೆ ಕಾಂಬಿನೇಷನಲ್ಲಿ ನನ್ನ ಹತ್ರ
ಪ್ಯಾರೊಟ್ ಗ್ರೀನ್ ಕಲರ್ದು ಒಂದು ಚೆನ್ನಾಗಿರೋ ಬ್ಲೌಸ್ ಇದೆ. ಅದನ್ನೇ ವೇರ್ ಮಾಡಿದ್ದೀನಿ. ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ವೇರ್ ಮಾಡಿರೋ ಸ್ಯಾರಿ ಇದು, ದೇವ್ರಿಗೆಲ್ಲ. ಇದು ಬಂದು 3D ಪ್ಯಾಟ್ರನ್ನು, ವೈಟು ಮತ್ತು ಕ್ರೀಮು ಮತ್ತು ಗ್ರೀನು, ಪಿಸ್ತಾ ಕಲರ್ ಎಲ್ಲ ಇದೆ. ಇದನ್ನ ಬಂದು ನಮ್ಮ ಅಶ್ವಿನಿಕಾ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಸಿಸ್ಟರ್ ತೊಗೊಬಂದಿದ್ದು. ಇದೇ ಏನಂತಂದರೆ ಇದೇನೋ ಬರುತ್ತಲ್ಲಪ್ಪ, ಅದಕ್ಕೆಂದಿರ್ಗೆ ಸೀರೆ ಉಡಿಸ್ಬೇಕು ಅಂತ ಬಂದಾಗ ಅವ್ರು ತಂದುಕೊಟ್ಟಿದ್ದು ಸ್ಯಾರಿ. ಇದನ್ನು ಇನ್ನೂ ಬ್ಲೌಸ್ ಏನೂ ಸ್ಟಿಚ್ ಮಾಡಿಸಿಲ್ಲ. ಇದನ್ನು ಸ್ಟಿಚ್ ಮಾಡ್ಕೊಂಡು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ತುಂಬ ಸಾಫ್ಟಾಗಿದೆ ಮತ್ತು ಚೆನ್ನಾಗಿದೆ ಸ್ಯಾರಿನೂ. ಇಷ್ಟು ಸಿಂಪಲ್ ಸ್ಯಾರಿ ಆಯಿತು. ಇವಾಗ ನಾನು ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಆವಾಗ ವೇರ್ ಮಾಡೋಂಥ ಸ್ಯಾರಿಗಳನ್ನ ತೋರಿಸ್ತೀನಿ. ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ ಅದನ್ನ ತೋರಿಸ್ತೀನಿ. ಇದು ಪ್ಲೇನ್ ಸ್ಯಾರಿ. ಇದಕ್ಕೆ ಮರೂನ್ ಕಲರ್ದು ವೆಲ್ವೆಟ್ ಬ್ಲೌಸ್ ಬಂದಿದೆ. ಇದು ಫುಲ್ಲು ನೋಡಿ, ಇದು ಕುಚ್ಚ ಅವರೇ ಕೊಟ್ಟಿದ್ದಾರೆ. ಇದು ನಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿನ ನಮ್ಮ ಸ್ಕೂಲ್ಗೇ ವಹಿಸಿದ್ರು. ನಾನು ವರ್ಕ್ ಮಾಡ್ತೀವಿ ಸ್ಕೂಲ್ಗೆ, ಆ ವರ್ಷ ಅಲ್ಲೇ ಮಾಡಬೇಕು ಅಂತ. ಆವಾಗ ನಾವು ಟೀಚರ್ಸ್ ಎಲ್ಲ ಒಂದೇ ಕೋಡಲ್ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಟೀಚರ್ಸೂ ಇದೇ ಥರ ಸ್ಯಾರಿ ತಗೊಂಡು ವೇರ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ವಿ. ಎಲ್ಲ ಒಂದೇ ಸ್ಕೂಲ್ ಟೀಚರ್ ಅನ್ನೋ ಥರ ಕಾಣ್ತಿದ್ವಿ. ಅಂದರೆ ತುಂಬ ಪ್ರತಿಭಾ ಕಾರಂಜಿ ಅಂತ ಅಂದರೆ ತುಂಬ ಸ್ಕೂಲ್ ಟೀಚರ್ಸ್ ಎಲ್ಲ ಬಂದಿರ್ತಾರೆ. ಬಟ್ ನಾವು ಇದೇ ಸ್ಕೂಲ್ ಟೀಚರ್ ಅಂತ ಹೇಳ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲ ಟೀಚರ್ಸೂ 10 ಜನ ಟೀಚರ್ಸೂ ಇದೇ ಥರ ಸ್ಯಾರಿ ತಗೊಂಡು ಇದೇ ಥರ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡಿದ್ದು. ಇದು ತುಂಬ ಚೆನ್ನಾಗಿದೆ. ಅದು ಒಂದು ಮೆಮೊರಿ ಡೇ ಅಂತಲೇ ಹೇಳ್ಬೋದು. ಇದು ಅಂದರೆ ನನ್ನ ಮದುವೆ ಆದಾಗ ಸ್ವಲ್ಪ ಸಿಂಪಲ್ ಸ್ಯಾರಿಗಳನ್ನ ತಗೊಂಡಿದ್ದೆ ಒಂದೆರಡು. ಇದು ಸ್ಯಾರಿ, ಇದೇನೋ ಒಂದು ಫಂಕ್ಷನ್ಗೆ ಹಾಕಿದ್ದೆ ನೋಡಿ. ಇದು ಸೇಮ್ ಚೆನ್ನಾಗಿದೆ, ಬಟ್ ಇದು ತುಂಬ ಸಾಫ್ಟಾಗಿದೆ. ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ. ಇದೂ ಅಷ್ಟೇ. ಈ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ, ಫುಲ್ಲು ಸಾಫ್ಟ್ ಈ ಸ್ಯಾರಿ. ಇದ್ರದ್ದು ಇದು ಬಂದು ಪಲ್ಲು ಬಂದು ಸೇಮ್ ಇದೆ ಕಲರು, ಬ್ಲೌಸು ಇದೆ ಕಲರು. ನೋಡಿ ಚೆನ್ನಾಗಿದೆ ಅಂತ. ಇದೆಲ್ಲ ನಾನು ಡೈಲಿ ವೇರ್ಗೆ ಸ್ಕೂಲ್ಗೆ ಹಾಕ್ಕೊಂಡಿದ್ದೆ. ಅಂದರೆ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ದರು. ಮಂಡೇ ಟ್ಯೂಸ್ಡೇ ಒಂಥರ ಯೂನಿಫಾರ್ಮು, ಮತ್ತು ವೆಡ್ನಸ್ಡೇ ಕಲರ್ ಸ್ಯಾರಿ, ಮತ್ತು ಥರ್ಸ್ಡೇ ಫ್ರೈಡೇ ಒಂದು ಯೂನಿಫಾರ್ಮು, ಮತ್ತು ಸ್ಯಾಟರ್ಡೇ ಕಲರ್ ಸ್ಯಾರಿ ಹಾಕ್ಕೊಂಡು ಹೋಗ್ತಿದ್ದು. ಅಮ್ಮ ಕೊಡಿಸಿದ್ದು ದೀಪಾವಳಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಇದ್ರ ಬ್ಲೌಸ್ನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ತುಂಬ ಸ್ಯಾರೀಸ್ನ ಹಾಗೆ ಇಟ್ಟಿದ್ದೀನಿ. ಯಾವುದು ಜಾಸ್ತಿ ನಾನು ಆಗಾಗ ವೇರ್ ಮಾಡಲ್ವಲ್ಲ, ಯಾವಾಗಲೂ ಒಂದು ಸಲ ವೇರ್ ಮಾಡಿದಾಗ ಇದ್ರ ಥರ ಯಾವ್ದಾರ ಬ್ಲೌಸ್ ಇದ್ದರೆ ಅದು ಮಿಸ್ ಮ್ಯಾಚಿಂಗ್ ಮಾಡಿ ಹಾಕೋತೀನಿ. ಸ್ವಲ್ಪ ಆಫ್ ಆ್ಯಂಡ್ ಆಫ್ ಸ್ಯಾರಿ ನೋಡಿ, ಈ ಥರ. ಇದು ಕೆಳಗಡೆ, ಇದು ಮೇಲ್ಗಡೆ ಬರುತ್ತೆ. ಈ ಸ್ಯಾರಿನ ಒಂದು ಸಲನೂ ವೇರೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇದು ಯಾರೋ ಪ್ರೆಗ್ನೆಂಟು, ನಾನು ಫಸ್ಟ್ ಪ್ರೆಗ್ನೆಂಟಲ್ಲಿದ್ದಾಗ ಸ್ಯಾರಿ ತಂದು ಕೊಟ್ಟಿದ್ದು ಈ ಸ್ಯಾರಿ. ಇದನ್ನು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ, ನಾನು ವೇರು ಮಾಡಿಲ್ಲ. ಬಟ್ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ಸಿಲ್ಕಾಗಿ ತುಂಬ ಚೆನ್ನಾಗಿದೆ ಇದನ್ನು ನೋಡಿ. ಇದಂತೂ ನನಗೆ ತುಂಬ ಇಷ್ಟ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ನಮ್ಮ ಅಶ್ವಿನಿಯಕ್ಕ ನಾನು ಫಸ್ಟ್ ಪ್ರೆಗ್ನೆಂಟಲ್ಲಿದ್ದಾಗ ನನಗೆ ತಂದು ಕೊಟ್ಟಿದ್ದು ಸ್ಯಾರಿ. ತುಂಬ ಸಾಫ್ಟಾಗಿದ್ದರೆ. ಇದು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿದೆ. ಫುಲ್ಲು ಮಿರರ್ ಟೈಪ್ ಬ್ಲೌಸ್ ಇದು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಇದು ಫುಲ್ಲು ಡಾಲ್ಸ್ ಟೈಪ್ ಸ್ಯಾರೀಸ್ ಇದು. ಇದನ್ನ ನಾನು ಈ ವರ್ಷ ಬಸವನ ಜಯಂತಿ ದಿನ ಅಲ್ಲ ಭೀಮ್ ಅಮಾವಾಸ್ಯೆ ದಿನ ಹಾಕಿದ್ದು. ಫುಲ್ ಬ್ಲೂ ಕಲರು, ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ. ಇದು ಬ್ಲೌಸ್ನು ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಅದೊಂದು ವೀಡಿಯೋನು ಪೋಸ್ಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ನಾನು ನೋಡ್ಕೊಬನ್ನಿ. ಇದು ಓಣಂ ಸ್ಯಾರಿ. ಇದು ನಾನು ಟೀಚರ್ ಟ್ರೈನಿಂಗ್ ಮಾಡಿದಾಗ ಅಲ್ಲಿ ಏನಾದರೂ ಡೆಮೋ ಕೊಡಬೇಕು ಅಂತ ಅಂದಾಗ, ಏನಾದ್ರು ಫಂಕ್ಷನ್ ಇತ್ತು ಅಂತ ಅಂದಾಗ ಬೇರೆ ಯಾವ ಕಲರ್ ಸ್ಯಾರಿನೂ ಹಾಕ್ಕೊಂಡು ಹೋಗೋ ಆಗಿರಲಿಲ್ಲ. ಈ ಥರ ವೈಟ್ ಕಲರ್ ಓಣಂ ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕಿತ್ತು. ಬ್ಲೌಸ್ ಬೇಕಾದ್ರೆ ಯಾವುದಾದ್ರೂ ಮ್ಯಾಚ್ ಮಾಡ್ಬೋದಿತ್ತು, ಬಟ್ ಸ್ಯಾರಿ ಮಾತ್ರ ವೈಟ್ ಕಲರೇ ಇರಬೇಕಿತ್ತು. ಹಾಗಾಗಿ ಈ ಸ್ಯಾರಿನ ಅದಕ್ಕೋಸ್ಕರ ಟೀಚರ್ ಟ್ರೈನಿಂಗ್ಗೋಸ್ಕರ ತಗೊಂಡಿದ್ದು ಸ್ಯಾರಿ ಇದು. 2ನೇ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ವೇರ್ ಮಾಡಿದ ಸ್ಯಾರಿ. ಸ್ಕೂಲ್ ಇದ್ದಾಗ ಸ್ಕೂಲ್ ಫಂಕ್ಷನ್ ಯಾವುದೇ ಕನ್ನಡ ರಾಜ್ಯೋತ್ಸವ ಬಂದರೆ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ರೆಡ್ ಕಲರ್ ಸ್ಯಾರಿ ಉಟ್ಕೋದು. ಏನಾದ್ರು ಇಂಡಿಪೆಂಡೆನ್ಸ್ ಡೇ ಬಂತು ಅಂದರೆ ಗ್ರೀನ್ ಕಲರು, ಆರೆಂಜ್ ಕಲರು ಮತ್ತು ವೈಟ್ ಕಲರು,
ಬ್ಲೂ ಕಲರು ಈ ಥರ ಹಾಕೋದು. ನಮ್ಮ ಸ್ಕೂಲಲ್ಲಿ ಆ ಥರನೇ ನಾವು ಮಾತಾಡ್ಕೊಂಡು ಹಾಕೋ ಬರ್ತಿದ್ದೋ ಟೀಚರ್ಸು. ಫುಲ್ ಸ್ಯಾರೀಸ್ ಇದು. ಇದನ್ನ ನಾನು ನಮ್ಮ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಆವಾಗ ವೇರ್ ಮಾಡ್ಕೊಂಡು ಹೋಗಿದ್ದೆ. ಯಾಕಂದರೆ ಯೆಲ್ಲೋ ಮತ್ತು ರೆಡ್ ಕಲರ್ ಇದೆ ಅಂತ ವೇರ್ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಬ್ಲೂನೂ ಇದೆ, ಗ್ರೀನು ಇದೆ, ತುಂಬ ಚೆನ್ನಾಗಿದೆ. ಇದು ಕಾಟನ್ ಸ್ಯಾರಿ, ಹೇಗೆ ಹಾಕ್ತೀವೋ ಹಾಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದು ಸಲ ಹಾಕಿರ್ಬೋದು ಅಷ್ಟೇ. ಪ್ಲೇನ್ ಗ್ರೀನ್ ಕಲರ್, ಆಗ ಒಂಥರ ಪ್ಲೇನ್ ಸೀರೆ ಮತ್ತು ಫ್ಲವರ್ ಥರ ಬ್ಲೌಸ್ದು ಟ್ರೆಂಡ್ ಇತ್ತು. ಈ ಥರ ಫುಲ್ ಪ್ಲೇನು. ಇದಕ್ಕೆ ಬಂದು ಪಿಂಕ್ ಕಲರ್ ಬ್ಲೌಸು ಮತ್ತು ಈ ಥರ ಕುಚ್ಚು ಹಾಕ್ಸಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ಫುಲ್ಲು ಕಾಟನ್ ಸ್ಯಾರಿ ನೋಡಿ, ಫುಲ್ ಸ್ಕೈ ಬ್ಲೂ ಕಲರು, ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ನಾನು ಸ್ಕೂಲ್ಗೆ ವೇರ್ ಮಾಡ್ಕೊಂಡು ಹೋಗ್ತಿದ್ದೆ ಸ್ಯಾರಿನ. ಇದು ರೆಡ್ ಕಲರ್ ಸ್ಯಾರಿ ನೋಡಿ, ಫುಲ್ಲು ಗ್ರ್ಯಾಂಡ್ ವರ್ಕ್ ಇದೆ ನೋಡಿ. ಇದು ಬಂದು ನಮ್ಮ ಅರುಣ್ ನನಗೆ ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಕೊಡಿಸಿದ್ರು. ಇದ್ರ ಜೊತೆ ಒಂದು ರಿಂಗು ಮತ್ತು ಈ ಸ್ಯಾರಿನ ಕೊಡಿಸಿದ್ರು. ಆ್ಯಕ್ಚುಲಿ ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅವ್ರು ಕೊಡಿಸಿದ್ದಲ್ವ ನೋಡಿ, ಎಷ್ಟು ಫುಲ್ಲು ಗ್ರ್ಯಾಂಡ್ ವರ್ಕು. ಫುಲ್ಲು ಪೇಪರ್ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಸ್ಯಾರಿ ಫುಲ್ ನೋಡ್ತಿದ್ರಿ ಎಷ್ಟು ವೆಯ್ಟ್ಲೆಸ್ಸು ಸ್ಯಾರಿ ಅಂತ. ಯಪ್ಪ ದೇವ್ರಿ, ಹಿಂಗೆ ಮುದ್ರು ಬಿಟ್ಟು ಎಲ್ಗಾರ ತೊಗೊಂಡು ಹೋಗ್ಬಿಡ್ಬೋದು ಈ ಸ್ಯಾರಿನ ನೋಡಿ. ಎಷ್ಟು ಚಿಕ್ಕದಾಗಿ ಬೇಕಾದರೂ ಹಿಂಗೆ ಫೋಲ್ಡ್ ಮಾಡಿ ಇಡ್ಬೋದು ಈ ಸ್ಯಾರಿನ. ಅಷ್ಟು ಪೇಪರ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಸೇಮು, ವೇರ್ ಮಾಡಿದ್ರೆ ಹಿಂಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಇದನ್ನು. ಅಷ್ಟು ಈ ಸ್ಯಾರಿ ಬಂದು ಗ್ರೇ ಕಲರ್ ಸ್ಯಾರಿ ಮತ್ತು ಇದ್ರ ಬ್ಲೌಸು ಫುಲ್ಲು ಡಿಸೈನಾಗಿ ಬರುತ್ತಲ್ಲ ಪಿಂಕ್ ಕಲರು, ಆ ಥರ. ಇದ್ರ ಮೇಲೆ ನನಗೆ ತುಂಬ ಎಮೋಷನ್ನು. ಯಾಕಂದರೆ ನನ್ನ ಮದುವೆ ಆದಮೇಲೆ ಫಸ್ಟು ನಮ್ಮ ಅರುಣ್ ನನಗೆ ಇದು ಕೊಡಿಸಿದ ಸ್ಯಾರಿ. ತುಂಬಾ ಚೆನ್ನಾಗಿದೆ, ಫುಲ್ಲು ಸಾಫ್ಟು ನೋಡಿ. ಫೋಲ್ಡ್ ಮಾಡೋಕ್ಕೆ ಆಗಲ್ಲ ಈ ಸ್ಯಾರಿನ, ಅಷ್ಟು ಸಾಫ್ಟ್ ಇದೆ. ಮತ್ತು ಶೈನಿಂಗಾಗಿ ಕಾಣುತ್ತೆ. ತುಂಬ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರೀಸ್ ಅಂತೂ ಎಲ್ಲ ತಗೊಂಡಿರ್ತಾರೆ. ಸಿಂಪಲ್ ಸ್ಯಾರಿ, ನಾನು ಸ್ಕೂಲ್ಗೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದ ಸ್ಯಾರಿ ಇದು. ತುಂಬ ಗ್ರೀನ್ ಕಲರು, ಪಿಂಕ್ ಕಲರ್ ಬ್ಲೌಸು. ಇದು ಬ್ಲೌಸು ತುಂಬ ಚೆನ್ನಾಗಿ ಹೊಲ್ಸಿದ್ದೀನಿ ನಾನು. ಫುಲ್ ಪ್ಲೇನು, ಇದಕ್ಕೆ ಗ್ರೀನ್ ಕಲರ್ದು ವೆಲ್ವೆಟ್ ಬ್ಲೌಸ್ ಬಂದಿದೆ. ಇದನ್ನು ಅಷ್ಟೇ. ಇದು ಸ್ವಲ್ಪ ಕಲೆಕ್ಷನ್ ನಾನು ಮಾಡಿದ್ದು, ನನ್ನ ಸ್ಕೂಲ್ಗೆ ಡೈಲಿ ಯೂಸ್ಗೆ ಸ್ಯಾರೀಸ್ ಇಲ್ಲ ಅಂದ್ಬಿಟ್ಟು ಕಲೆಕ್ಷನ್ ಮಾಡಿದ್ದು. ಇದು ಒಂಥರ ಲೈಟ್ ಪಿಂಕ್ ಕಲರು ನೋಡಿ, ಚೆನ್ನಾಗಿದೆ. ಇದು ಫುಲ್ಲು ಸಾಫ್ಟ್ ಸಿಂಪಲ್ ಸ್ಯಾರಿ. ಇದನ್ನ ನಮ್ಮ ರಿಲೇಷನ್ನು ನಾನು ಫಸ್ಟ್ ಪ್ರೆಗ್ನೆಂಟಲ್ಲಿದ್ದಾಗ ನನಗೆ ಸ್ಯಾರಿ ತಂದು ಕೊಟ್ಟಿದ್ದು. ಈ ಬ್ಲೌಸ್ನು ನಾನು ಸ್ಟಿಚ್ ಮಾಡಿಲ್ಲ, ಮತ್ತು ಹಾಗೆ ಈ ಸ್ಯಾರಿನೂ ನಾನು ಇನ್ನೂ ವೇರೆ ಮಾಡಿಲ್ಲ. ಚೆನ್ನಾಗಿದೆ, ಫುಲ್ಲು ಸಾಫ್ಟಾಗಿದೆ ಈ ಸ್ಯಾರಿ. ಇದೂ ಅಷ್ಟೇ ನಮ್ಮ ರಿಲೇಷನ್ನು ಫಸ್ಟ್ನೇ ಪ್ರೆಗ್ನೆಂಟಲ್ಲಿ ತಂದು ಕೊಟ್ಟಿದ್ದ ಸ್ಯಾರಿ. ಇದು ಯಾವಾಗಲೂ ಒಂದು ಟೈಮ್ ವೇರ್ ಮಾಡಿದ್ದೀನಿ ರೆಡ್ ಕಲರ್ ಬ್ಲೌಸ್ಗೆ, ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಪ್ರೆಗ್ನೆಂಟಲ್ಲಿ ಇಲ್ಲ ಅಂದ್ರೂ ಒಂದು 11 ಸ್ಯಾರಿ ಏನೋ ಸೇರಿದ್ದು. ಅಮೌಂಟ್ ಅಲ್ಲದೇ ಸ್ಯಾರಿನೇ ತುಂಬ ಜನ ಕೊಟ್ಬಿಟ್ಟಿದ್ರು ನನಗೆ. ಮದುವೆ ಸ್ಯಾರಿ ತಗೊಂಡೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಇದೊಂದು ಹಳದಿ ಶಾಸ್ತ್ರಕ್ಕಿರಲಿ ಅಂತ, ಅರಿಶಿನ ಶಾಸ್ತ್ರಕ್ಕಿರಲಿ ಅಂತ, ಅದ್ರ ಜೊತೆಗೆ ಇದೊಂದೇ ಸ್ಯಾರಿ ತಗೊಬಂದಿದ್ದು ನಾನು. ಅಷ್ಟು ಆ ಥರ ಮೆಮೊರೇಬಲ್ ಆಗಿತ್ತು ನಮ್ಮ ಮದುವೆ ಅಂತಲೇ ಹೇಳ್ಬೋದು. ಇದು ನಮ್ಮ ಕಾಲೇಜಲ್ಲಿ ಸೆಕೆಂಡ್ ಇಯರ್ BCom ಮಾಡಬೇಕಾದ್ರೆ ಫಂಕ್ಷನ್ ಮಾಡಬೇಕಾದ್ರೆ ತಗೊಂಡಿದ್ದು ಸ್ಯಾರಿ. ಇದು ಸ್ಯಾರಿ ಅಂದರೆ ಸ್ಯಾರಿ ಥರ ತಗೊಂಡಿದ್ದಲ್ಲ, ಇದು ಮೈಸೂರಲ್ಲಿ ಸ್ಯಾರಿನ ಮೀಟರ್ ವೈಸು ಅರ್ದು ಕೊಡ್ತಾರಲ್ಲ, ಇಷ್ಟು ಮೀಟ್ರ್ ಲೆಕ್ಕದಲ್ಲಿ ಅಂತ ತಗೊಂಡಿದ್ದು ಸ್ಯಾರಿ. ಫ್ರೆಂಡ್ಸ್ಗಳೆಲ್ಲ ಇದೇ ಥರ ಕ್ಲಾತಲ್ಲಿ ಕಲ್ ಕಲರ್ ತಗೊಂಡು ರೆಡಿಮೇಡ್ ಬ್ಲೌಸ್ ತಗೊಂಡು ಎಲ್ಲ ಇದು ಫಂಕ್ಷನ್ ಮಾಡ್ತಾರಲ್ಲ ಆವಾಗ ವೇರ್ ಮಾಡಿದ ಸ್ಯಾರಿ ಇದಂತೂ ಫುಲ್ಲು ಸಾಫ್ಟಾಗಿದೆ, ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋ ಕಲೆಕ್ಷನ್ಸು, ಅಮ್ಮನ ಮನೆ ಸ್ವಲ್ಪ ಕಲೆಕ್ಷನ್ಸ್ ಇದೆ. ಇದ್ರದ್ದು ಈ ಸ್ಯಾರಿದು ಬ್ಲೌಸ್ದು ಈ ವಿಡಿಯೋನ ಇನ್ನೊಂದು ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡಿದಾಗ ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಎಲ್ಲಿ ಉಳಿಸ್ದೆ, ಮತ್ತು ಯಾವ ಥರ ಮೆಷಿನ್ ವರ್ಕು ಹ್ಯಾಂಡ್ ವರ್ಕು ಅನ್ನೋದನ್ನ ಅದರಲ್ಲಿ ಶೇರ್ ಮಾಡ್ಕೋತೀನಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡೋದು
ಎಲ್ಲ ಥರ ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಮತ್ತು ನಾನು ಲೈವ್ಗೆ ಜಾಯ್ನ್ ಆದಾಗ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಪ್ಲೀಸ್ ಲೈವ್ಗೆ ಜಾಯ್ನ್ ಆಗಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎನಿಥಿಂಗ್ ಯಾವ ಥರ ವೀಡಿಯೋಸ್ ಇರುತ್ತೆ ಆ ಥರ ಎಲ್ಲ ಕಂಟೆಂಟ್ ಯೂಸ್ ಮಾಡಿ ವೀಡಿಯೋ ಮಾಡ್ತೀನಿ. ನಿಮಗೆ ಯಾವ ಥರ ಕಂಟೆಂಟಲ್ಲಿ ವೀಡಿಯೋ ಬೇಕು ಈ ಥರ ಮಾಡಿ ಮೇಡಮ್ ಅಂತ ಅಂದರೆ ಅದರಲ್ಲಿ ನಾನು ಆ ವಿಡಿಯೋನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.